ಲೋಕಸಭಾ ಚುನಾವಣೆಯ ಪ್ರಚಾರದ ರಂಗು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಪ್ರಚಾರವನ್ನ ಪ್ರತಿ ಮನೆ ಮನೆಗೂ ಕೂಡ ಹೋಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಮನ್ಸೂರ್ ಅಲಿ ಖಾನ್ ಅವರಿದ್ದಾರೆ. ಅವರು ಇಷ್ಟು ದಿನಗಳಲ್ಲಿ ಎಷ್ಟು ಮನಸ್ಸನ್ನ ಗೆದ್ದಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಈಗ ನಮ್ಮ ಜೊತೆಗಿದ್ದಾರೆ ಸರ್. ಇನ್ನೇನು ಚುನಾವಣೆಗೆ ಕೆಲವೇ ದಿನಗಳಿದೆ, ಸಾಕಷ್ಟು ಪ್ರಚಾರ ಕೂಡ ಮಾಡಿದ್ದೀರಾ. ಜನರ ಮನಸ್ಸು ಹೇಗಿತ್ತು ನೀವು ಪ್ರಚಾರಕ್ಕೆ ಹೋದಾಗ ಅಂತ? ನಾನು ಪ್ರಚಾರ ಹೋಗುವಾಗ ನನ್ನ ಪ್ರಕಾರ ಒಂದು ಕಾಂಗ್ರೆಸ್ ವೇವ್ ಇದೆ. ಕಾಂಗ್ರೆಸ್ ಎಲ್ಲ ಜನ ನಮ್ಮ 5 ಗ್ಯಾರಂಟೀಸ್ ಎಲ್ಲ ನಮ್ಮ ತಲುಪಿಸಿದ್ದೀವಿ ಅಲ್ಲಿ. ಸೊ ಎಲ್ಲ ಕಾಂಗ್ರೆಸ್ ನಾವು ಆಚೆ ಹೋಗುವಾಗ ರ್ಯಾಲೀಸ್ನಲ್ಲಿ ಎಲ್ಲ ಜನ ಸೇರ್ತವ್ರೆ. ಮನ್ಸೂರ್ ಅಲಿ ಖಾನ್ ಅಂತಂದರೆ ಬೆಂಗಳೂರು ಕೇಂದ್ರದ ಜನ ಸಾಕಷ್ಟು ಜನ ಬಯಸ್ತಾ ಇದ್ದಾರೆ, ಈ ಬಾರಿ ಕಾಂಗ್ರೆಸ್ ಬರಬೇಕು, ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲ್ಲಿಸಬೇಕು, ಹೊಸ ಅಭ್ಯರ್ಥಿ ಕೊಟ್ಟರೆ ಕೆಲಸ ಆಗುತ್ತೆ ಅಂತ. ಈ ನಿಟ್ಟಿನಲ್ಲಿ ತಮ್ಮ ಮುಂದಿರುವಂಥ ಗುರಿಗಳೇನು, ಬೆಂಗಳೂರು ಕೇಂದ್ರದ ಜನರಿಗೆ ಕೊಡುವಂಥ ಭರವಸೆಗಳೇನು? ನೋಡಿ, ನಾನು ಬೆಂಗಳೂರು ಅಭಿವೃದ್ಧಿ ಮಾಡಬೇಕು, ಕರ್ನಾಟಕ ಪರ ಕೆಲಸ ಮಾಡಬೇಕು, ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅದು ನಾನು ಪಾರ್ಲಿಮೆಂಟ್ನಲ್ಲಿ ಇರಲಿ, ಸೆಂಟ್ರಲ್ ಗೌರ್ಮೆಂಟಿಂದ ಏನು ಹಣ ನಮ್ಗೆ ಬರಬೇಕು ಅದೆಲ್ಲಕ್ಕೋಸ್ಕರ ಹೋರಾಟ ಮಾಡ್ತೀನಿ ಅಂತ. ಕೆಲವೊಂದು ಕಡೆ ನಿಮ್ಮ ಅಪೋಸಿಟ್ ಪಾರ್ಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ, ಆದರೆ ನೀವು ಕೊಟ್ಟಿರುವಂಥ ರಾಜ್ಯದಲ್ಲಿ ಗ್ಯಾರಂಟಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಇದರಿಂದ ಮನ್ಸೂರ್ ಅಲಿ ಖಾನ್ ಅವರಿಗೆ ಲಾಭಗಳೇನು? ನೋಡಿ, ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಏನು ನಾವು ಹೇಳಿದ್ವಿ 10 ತಿಂಗಳಿನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಜನರ ಭರವಸೆ ನಮ್ಮ ಜೊತೆ ಇದೆ. ಈಗ ನೆಕ್ಸ್ಟ್ ಪ್ರಚಾರಗಳು ಹೇಗೆ ಸಾಗ್ತಾ ಇದೆ ಸರ್? ಹೇಗೆ ಮಾಡ್ತೀರಾ? ಇನ್ನು ಉಳಿದಂಥದ್ದು ಇನ್ನು ಕೆಲವೇ ದಿನಗಳು, ಇನ್ನು 2 ದಿವಸ ಇದೆ, ಇನ್ನು ಕ್ಯಾಂಪೇನಿಂಗ್ ಇದೆ. ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ನಮ್ಮ ಏನೇನು ನಾವು ಜನರಿಗೋಸ್ಕರ ಮಾಡಬೇಕಂತ ಇದ್ದೀವಿ. ನಮ್ಮ ಸರ್ಕಾರ ಸಾಮಾನ್ಯ ಜನರ ಸರ್ಕಾರ, ಬಡವರ ಸರ್ಕಾರ. ಅದನ್ನ ನಮ್ಮ ಗ್ಯಾರಂಟಿ ಸ್ಕೀಮ್ಸ್ ಏನಿದೆ, ನಾವು ಏನು ಮಾಡೋದಂತ ನಮ್ಮ ನ್ಯಾಷನಲ್ ಮ್ಯಾನಿಫೆಸ್ಟೋ ಇದೆಲ್ಲ ಜನರಿಗೆ ಹೇಳ್ತಾ ಇದ್ದೀವಿ. ಒಂದು ಪ್ರಶ್ನೆ ಸರ್, ಎಲ್ಲ ಒಂದು ಕಡೆ ನೋವಲ್ಲಿದ್ದಾರೆ ಅನ್ಸುತ್ತೆ. ಯಾಕಂತಂದ್ರೆ ಈ ಬಾರಿಯೂ ಕೂಡ BJP ಅಭ್ಯರ್ಥಿಗಳು ಇಲ್ಲಿ ಗೆದ್ದಿರುವಂಥದ್ದು. ಜನರು ಏನಂದ್ರು ಬಯಸಿದ್ದಾರೆ ಅಂದರೆ ಮನ್ಸೂರ್ ಅಲಿ ಖಾನ್ ಅವರ ಬಳಿ, ಅಂದರೆ ನಮಗೆ ಇಂತಹದೊಂದು ಸಮಸ್ಯೆಗಳಿದೆ ಈ ಕ್ಷೇತ್ರದಲ್ಲಿ, ಆಗಿಲ್ಲ, ನೀವು ಗೆದ್ದಿದ್ರೆ ಈ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅನ್ನೋದು ಪರ್ಟಿಕ್ಯುಲರ್ ಆಗಿ. ಜನರಿಗೆ ಬೇಕಿರೋದು ಒಂದು ಒಳ್ಳೆ ಕ್ವಾಲಿಟಿ ಲೈಫು, ಇನ್ಫ್ರಾಸ್ಟ್ರಕ್ಚರ್, ನೀರು ಸಮಸ್ಯೆ ಮತ್ತು ಟ್ರಾಫಿಕ್ ಸಮಸ್ಯೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ. ಅದೆಲ್ಲ ನಾನು ಸೆಂಟ್ರಲ್ ಫಂಡ್ ನಮಗೆ ಬಂದರೆ ನಾವು ಒಂದು ಒಳ್ಳೆಯ ಕೆಲಸ ಮಾಡಬಹುದು ಅಂತ, ಅದಕ್ಕೆ ನಾನು ಅದು ಪ್ರಯತ್ನ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇವಿಷ್ಟು ಬೆಂಗಳೂರು ಕೇಂದ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಮನ್ಸೂರ್ ಅಲಿ ಖಾನ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.